ನಮಸ್ಕಾರ ಎಲ್ರಿಗೂ. ಸೈನ್ಸ್ ಆ್ಯಂಡ್ ಟೆಕ್ ಪಾರ್ಟ್ 4 ನೋಡೋಣ. 3 ವಿಡಿಯೋ ಆಲ್ರೆಡಿ ಪಬ್ಲಿಷ್ ಆಗಿದೆ, ಅದನ್ನು ನೋಡ್ಕೊಳ್ರಿ. ಈಗ ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಫಾಸ್ಟ್ ಆಗೋಣ. ಕೆ ಎ ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ ರೈಟ್. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಇರುವ ಸ್ಥಳ ಯಾರ್ಯಾರು ಗೊತ್ತದ? ವೆರಿ ಸಿಂಪಲ್ ಆನ್ಸರ್, ಶ್ರೀಹರಿಕೋಟ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟ, ಆಂಧ್ರ ಪ್ರದೇಶ್. ಎಲ್ಲಿದೆ ಅದು? ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಇನ್ನು ಬೆಂಗಳೂರಿನಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಇದೆ. ಇಸ್ರೋ ಕೇಂದ್ರ ಕಚೇರಿ ಇದೆ. ಓಕೆ, ತುಂಬಾ ಇದು ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ. ಇಲ್ಲಿಂದ ಏನ್ ಮಾಡ್ತಾರ್ರಿ? ರಾಕೆಟ್ಗಳನ್ನು ಪರೀಕ್ಷೆ ಮಾಡ್ತಾರೆ. ರಾಕೆಟ್ ಪರೀಕ್ಷಣಾ ಕೇಂದ್ರ. ಓಕೆ, ಭಾರತದ ರಾಕೆಟ್ ಪರೀಕ್ಷಣಾ ಕೇಂದ್ರ ಅಂತ ಹೇಳಿ ನಾವು ಕರಿತೀವಿ. ಓಕೆ ರೈಟ್. ಬೆಂಗಳೂರು ಇಸ್ರೋದ ಕೇಂದ್ರ ಕಚೇರಿ, ತುಂಬಾ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ, ಆಮೇಲೆ ಶ್ರೀಹರಿಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಮತ್ತು ನಾವು ನಿನ್ನೆ ಕ್ಲಾಸ್ ಒಳಗೆ ನೋಡಿದೀವ್ರಿ, ಏನಪ್ಪಾ ಅಂತಂದ್ರ MCF ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹಾಸನ ಮತ್ತು ಭೋಪಾಲ್ ಒಳಗೈತೆ ಅಂತ ಹೇಳಿ. ಓಕೆ, ಇದರ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ತಾವ, ಸ್ವಲ್ಪ ಗಮನ ಇರಿ. ಓಕೆ ರೈಟ್. ನೆಕ್ಸ್ಟ್, ಭಾರತದ ರಕ್ಷಣಾ ಸಿಬ್ಬಂದಿ ಈಗಿನ ಮುಖ್ಯಸ್ಥರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳೋಣ. ಅನಿಲ್ ಚೌಹಾಣ್, ಬಿಪಿನ್ ರಾವತ್, ಆರ್ ಹರಿಕುಮಾರ್, ಮನೋಜ್ ಪಾಂಡೆ. ಈ ಕ್ವಶನ್ ಕೇಳಿದಾಗ ಆನ್ಸರ್ ಯಾವ್ದಾಗಿತ್ತು ಅಂದ್ರೆ ಅನಿಲ್ ಚೌಹಾಣ್ ಅಂತ ಹೇಳಿದ್ರಿ. ಬಟ್ ಈಗ ಸದ್ಯಕ್ಕೆ ಚೇಂಜ್ ಆಗ್ರಿ. 2026 ಮೇ 31ಕ್ಕ ಹೊಸದಾಗಿ ಯಾರಪ್ಪ ಅಂದ್ರ NS ರಾಜಾ ಸುಬ್ರಮಣಿ ಅಂತಕ್ಕಂಥವ್ರು ಏನ್ ತಗೊಂಡಾರು ಅಂದ್ರೆ CDS ಆಗಿ ಚಾರ್ಜ್ ತಗೊಂತಾರೆ. ಈ ಭಾರತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರ ಏನು ಕರೀತಾರ? CDS ಅಂತ ಕರೀತಾರೆ. ನಿಮ್ಗ ಹಿಂಗ್ ಕೇಳ್ದ CDS ಯಾರು ಅಂತ ಕೇಳ್ಬೋದು? ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳಿ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಓಕೆ, ಗೊತ್ತಿರಲಿ. ಮತ್ತೆ ನಿಮ್ಗೆ ಇನ್ನೊಂದು ಕೇಳ್ಬೋದು, ಈ ಹುದ್ದೆ ಸ್ಥಾಪಿತ ಆಗಿದ್ದೆ ಯಾವಾಗಂದ್ರೆ 2019 ಅಂತ ಗೊತ್ತಿರಲಿ. ಓಕೆ, ಇನ್ ಬಿಪಿನ್ ರಾವತ್ ಯಾರು ಅಂದ್ರೆ ಭಾರತದ ಮೊಟ್ಟ ಮೊದಲ CDS, ಫಸ್ಟ್ CDS ಆಫ್ ಇಂಡಿಯಾ. ಫಸ್ಟ್ CDS 2020 ಜನವರಿ 1ರಿಂದ ಇವರು CDS ಆಗಿ ಏನ್ ಮಾಡ್ತಾರ? ಕೆಲಸವನ್ನ ಮಾಡ್ತಾರೋ ಅಂತ ಹೇಳಿ ನಿಮಗೆ ಗೊತ್ತಿರಲಿ. ಓಕೆ, ಹರಿಕುಮಾರ್ ಇವರು ಅಡ್ಮಿರಲ್ ಆಗಿದ್ದವರು, ಜನರಲ್ ಅಲ್ಲ. ಮನೋಜ್ ಪಾಂಡೆ ಇವರು ಜನರಲ್ ಇದ್ರು, ಬಟ್ ಇವರು ಮೊದಲಿದ್ರು. ಓಕೆ, ಈಗ ಚೇಂಜ್ ಆಗ್ಯಾರ. ಈಗ ಉಪೇಂದ್ರ ದ್ವಿವೇದಿ ಅಂತದಾರ, ಇದು ಗೊತ್ತಿರಲಿ. ಮತ್ತೆ ನಿಮಗೆ ಇದೊಂದು ಗೊತ್ತಿರಬೇಕು, ಭೂಸೇನಾ ಮುಖ್ಯಸ್ಥರನ್ನ ಜನರಲ್ ಅಂತ ಹೇಳಿ ಕರಿತೀವಿ, ಜನರಲ್. ಆಮೇಲೆ ವಾಯುಸೇನಾ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಹೇಳಿ ಕರಿತೀವಿ. ಆಮೇಲೆ ನೌಕಾಸೇನಾ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಹೇಳಿ ಕರಿತೀವಿ. ಓಕೆ, ಇವು ಕೂಡ ಪ್ರಶ್ನೆ ಕೇಳೋಣ, ಗೊತ್ತಿರಲಿ. ಇವ್ರ ಮೇಲೆ ಯಾರು ಇರ್ತಾರೆ ಅಂದ್ರೆ CDS ಇರ್ತಾರೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಇವ್ರ ಮೇಲೆ ಯಾರಂದ್ರ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅದಕ್ಕಾಗಿ ನಿಮಗೆ ಪ್ರಶ್ನೆ ಇರ್ತದ, ಭಾರತದ 3 ಸೇನೆಗಳ ಮಹಾದಂಡ ನಾಯಕರು ಯಾರು ಅಂತ ಹೇಳಿ ಪ್ರಶ್ನೆ ಇರ್ತದ. ಭಾರತದ 3 ಸೇನೆಗಳ ಮಹಾದಂಡ ನಾಯಕರು ಯಾರು ಅಂತ ಪ್ರಶ್ನೆ ಇರ್ತದ. ಅದು ಯಾರು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಗೊತ್ತಿರಲಿ. ಓಕೆ, 3 ಸೇನೆಗಳ ಮುಖ್ಯಸ್ಥರು CDS. ಓಕೆ, ಇನ್ನು ಜನರಲ್, ಏರ್ ಚೀಫ್ ಮಾರ್ಷಲ್, ಅಡ್ಮಿರಲ್ ಯಾರು ಚೀಫ್? CDS ಚೀಫ್. CDS ಅವ್ರಿಗೆ ಯಾರು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಮಹಾದಂಡ ನಾಯಕರು. ಭಾರತದ 3 ಸೇನೆಗಳ ಮಹಾದಂಡ ನಾಯಕರು ರಾಷ್ಟ್ರಪತಿಗಳು. ಭಾರತದ 3 ಸೇನೆಗಳ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು CDS, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಫಸ್ಟ್ CDS ಜನರಲ್ ಬಿಪಿನ್ ರಾವತ್, ನೆನಪಿರ್ಲಿ, ಕ್ರೋನಾಲಜಿ ಗೊತ್ತಿರಬೇಕು. ಆಮೇಲೆ 2 ಲೆಫ್ಟಿನೆಂಟ್ ಜನರಲ್ ಅನಿಲ ಚೌಹಾಣ್. ಆಮೇಲೆ ನೆಕ್ಸ್ಟ್ ಈಗ ಲೆಫ್ಟಿನೆಂಟ್ ಜನರಲ್ ರಾಜಾ ಸುಬ್ರಮಣಿ. ಓಕೆ, ಇಲ್ಲಿ ತನಕ ಭಾರತ 3 ಜನ CDSಗಳು ನೋಡಿದೆ. 3 ಜನ CDSಗಳನ್ನ ಭಾರತ ನೋಡಿರ್ತಕ್ಕಂಥದ್ದು, ಇವೆಲ್ಲ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಹೋಗೋಣ. ಕೆಳಗಿನಗಳಲ್ಲಿ ಯಾವುದು ಅಣುವಿದ್ಯುತ್ ಸ್ಥಾವರ ಕರ್ನಾಟಕದಾಗೈತಿ? ತಾರಾಪುರ, ಕಲ್ಪಕಂ, ಕೈಗಾ, ನರೌರ. ಗೊತ್ತಿರಲಿ, ಎಲ್ಲರಿಗೂ ಗೊತ್ತದ ಕೈಗಾ. ಓಕೆ, ಕರ್ನಾಟಕದ ಕೈಗಾ. ಓಕೆ, ಇನ್ನು ತಾರಾಪುರ ಎಲ್ಲಿ ಬರ್ತದ? ಮಹಾರಾಷ್ಟ್ರ. ಆಮೇಲೆ ಕಲ್ಪಕಂ ತಮಿಳುನಾಡು.
ಆಮೇಲೆ ಕೈಗ ಕರ್ನಾಟಕ, ನರೋರ UP ಉತ್ತರ ಪ್ರದೇಶ್. ಹಿಂಗೆ ಟೋಟಲ್ 8 ಅದಾರೆ. 7+1 ಹೋದ ಕ್ಲಾಸ್ ಒಳಗಾದ್ರೂ ಹೇಳಿದ್ದೀನಿ. ಹೋದ ಕ್ಲಾಸ್ ಒಂದ್ಸಲ ನೋಡ್ರಿ, ಇವುಗಳ ಬಗ್ಗೆ ಹೇಳಿದ್ದೀನಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಹೋಗೋಣ. ಇನ್ನು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಲ್ಲರಿಗೂ ಗೊತ್ತದ ಆನ್ಸರ್, ದಟ್ ಈಸ್ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಇವ್ರನ್ನ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಇನ್ನು ಸತೀಶ್ ಧವನ್ ಅತ್ಯಂತ ದೀರ್ಘಾವಧಿಯ ಲಾಂಗೆಸ್ಟ್ ಸರ್ವಿಂಗ್ ಇಸ್ರೋ ಚೀಫ್. ಹೆಂಗೆ ಹೇಳ್ಬೋದು ಅಂದ್ರೆ, ವಿಕ್ರಮ್ ಸಾರಾಭಾಯ್ ಅವರು ಭದ್ರ ಬುನಾದಿಯನ್ನು ಹಾಕಿದ್ರ, ಅದ್ರ ಮ್ಯಾಗ ಒಂದು ಇಸ್ರೋ ಅಂತಕ್ಕಂಥ ಅರಮನೆ ಕಟ್ಟಿದವರು ಯಾರಂದ್ರೆ ಸತೀಶ್ ಧವನ್. ಸುಮಾರು 12 ವರ್ಷಗಳ ಕಾಲ ಇವರು ಇಸ್ರೋ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಗೊತ್ತಿರಲಿ, ಒಂದು ವರ್ಷಕ್ಕೆ ಇವರು ತಗೊಂಡದ್ದು ₹1 ಮಾತ್ರ. ಒಂದು ವರ್ಷಕ್ಕೆ ₹1 ತಗೊಂಡ ಏನ್ ಕೆಲಸ ಮಾಡಿದವರು. ಹಾಗಾದ್ರೆ ಪೇಮೆಂಟ್ ₹1 ಇತ್ತು. ನಾವು ಪೇಮೆಂಟ್ ₹1 ಇರಲಿಲ್ಲ. ಆದ್ರೆ ನಮ್ಮ ದೇಶಕ್ಕೆ ಅವಾಗ ಬಹಳ ಕಷ್ಟ ಇತ್ತು ಪರಿಸ್ಥಿತಿ. 1970s ವಿಚಾರವನ್ನು ಮಾತ್ರ, 70, 80 ಈ ಟೈಮ್ ಒಳಗೆ ಅಷ್ಟು ಬಜೆಟ್ ಇರ್ತಿದ್ದಿಲ್ಲ. ಹಾಗಾಗಿ ನಾನು ದುಡ್ಡು ತಗೊಳಕತ್ತೀನಿ ಅಂದ್ರೆ ಹೆಂಗಾಗೋದು ಅಂತ ಹೇಳಿ ಅವ್ರು ಏನ್ ಮಾಡ್ತಿರಂದ್ರೆ, ತಮಗೆ ಬಂದಿರತಕ್ಕಂಥ ದುಡ್ಡನ್ನ ವಾಪಸ್ ಇಸ್ರೋದ ಅಕೌಂಟಿಗೆ ಹಾಕಿ ಅದ್ರೊಳಗೆ ಏನ್ ಮಾಡ್ತಿದ್ರು ಅಂತಂದ್ರೆ ₹1 ಮಾತ್ರ ಗೌರವಧನವನ್ನಾಗಿ ಇಟ್ಕೋತಿದ್ರು. ₹1 ಮಾತ್ರ ಗೌರವಧನವನ್ನಾಗಿ ಇಟ್ಕೋತಿದ್ರು. ನೋಡ್ರಿ, ಇಂಥ ನಿಸ್ವಾರ್ಥಿ ವ್ಯಕ್ತಿಗಳಿದ್ರು ಅಂತ ಹೇಳಿ ಇಸ್ರೋ ಈಗ ಈ ಮಟ್ಟಕ್ಕೆ ಬೆಳೆದ. ಇನ್ನು ಹೋಮಿ ಜಹಾಂಗೀರ್ ಬಾಬಾ, ನಮ್ಮ ವಿಕ್ರಮ್ ಸಾರಾಭಾಯ್ ಅವರು ಅಪ್ಪಟ ಸ್ನೇಹಿತರು. ಪರಮಾಣು ತಂತ್ರಜ್ಞಾನದ ಪಿತಾಮಹ ಅಂತ ಕರಿತೀವಿ ನಾವು. ಪರಮಾಣು ತಂತ್ರಜ್ಞಾನದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರು ಬಾಹ್ಯಾಕಾಶ ತಂತ್ರಜ್ಞಾನದ ಪಿತಾಮಹ ಅದರ. ಹೋಮಿ ಜಹಾಂಗೀರ್ ಬಾಬಾ ಅವರು ಪರಮಾಣು ತಂತ್ರಜ್ಞಾನದ ಪಿತಾಮಹ. ಏನು ಕೆ ಕಸ್ತೂರಂಗನ್ ಕೂಡ ಇಸ್ರೋದ ಚೀಫ್ ಆಗಿದ್ದವರು. ಓಕೆ, ಗೊತ್ತಿರಲಿ. ವಿಕ್ರಮ್ ಸಾರಾಭಾಯ್ ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನದ ಪಿತಾಮಹ. ಸತೀಶ್ ಧವನ್ ಅತಿ ದೀರ್ಘಾವಧಿಯ ಇಸ್ರೋ ಅಧ್ಯಕ್ಷರು. ಹೋಮಿ ಜಹಾಂಗೀರ್ ಬಾಬಾ ಪರಮಾಣು ತಂತ್ರಜ್ಞಾನದ ಪಿತಾಮಹ. ಡಾಕ್ಟರ್ ಕೆ ಕಸ್ತೂರಂಗನ್ ಇಸ್ರೋ ಚೀಫ್ ಆಗಿದ್ದವರು. ಓಕೆ, ಇನ್ನು ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ ಸಂಸತ್ತಿಗೆ ಯಾರು ಹೊಣೆ ಆಗಿರ್ತಾರೆ? ಸಂಸತ್ತಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಕ್ಷಣಾ ಸಚಿವರು, ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ, ರಕ್ಷಣಾ ಸಚಿವರು. ಓಕೆ, ಡಿಫೆನ್ಸ್ ಮಿನಿಸ್ಟರ್ ಸದ್ಯಕ್ಕೆ ಯಾರ್ದಾರು ಅಂತಂದ್ರ ರಾಜನಾಥ್ ಸಿಂಗ್. ಓಕೆ, ಹಾಗಾಗಿ ರಾಜನಾಥ್ ಸಿಂಗ್ ಅವ್ರ ಹೆಸರು ಕೇಳ್ತಾರೆ, ಹಂಗೆ ಕೇಳೋದಿಲ್ಲ. ಏನ್ ಕೇಳ್ತಾನಂದ್ರ, ರಾಜನಾಥ್ ಸಿಂಗ್ ಅವರ ಡಿಫೆನ್ಸ್ ಮಿನಿಸ್ಟರ್ ಅದಾರಲ್ಲ, ಅವ್ರಿಗೆ ಮುಖ್ಯ ವೈಜ್ಞಾನಿಕ ಸಲಹೆಗಾರ ಯಾರದಾರು ಅಂತ ಪ್ರಶ್ನೆ ಕೇಳ. ಮುಖ್ಯ ವೈಜ್ಞಾನಿಕ ಸಲಹೆಗಾರರು 2018 PSIC ಒಳಗೆ ಬಂದಿರತಕ್ಕಂಥ ಪ್ರಶ್ನೆ ಇದು. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಈಗ ಯಾರದನ್ನ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅವರದಾರ. ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅವರದಾರ. ಇವರು ಫಾರ್ಮರ್ DRDO ಚೀಫ್. ಇವರು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದ್ಲೆ ಅದ್ರ ಚೀಫ್ ಇದ್ದವರು. ಇವ್ರು ನಾವು ಏನಂತ ಕರಿತೀವಿ ಅಂದ್ರೆ, ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅವ್ರನ್ನ ಜೂನಿಯರ್ ಕಲಾಂ ಅಂತ ಕರಿತೀವಿ. ಜೂನಿಯರ್ ಕಲಾಂ, ಅಥವಾ ಇನ್ನೊಂದು ಹೆಸರಲ್ಲೇ ನೆಕ್ಸ್ಟ್ ಜನರೇಷನ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಇವ್ರು ನೋಡಾಕ ಏನು ಕಲಾಂ ಅವ್ರ ಥರ ಇದ್ರನ್ನ, ನೋಡಾಕ ಕಲಾಂ ಅವ್ರು ಹಂಗಲ್ಲ. ನೋಡಾಕ ಕಲಾಂ ಅವ್ರ ಥರ ಇದ್ರು ಅಂತ ಹೇಳಿ ಜೂನಿಯರ್ ಕಲಾಂ ಅಂತ ಕರೀದಿಲ್ಲ. ಯಾಕಂಗೆ ಕರಿತಾರ ಅಂದ್ರೆ, ನಮ್ಮ ಕಲಾಂ ಅವರು ಮಿಸೈಲ್ ಕ್ಷೇತ್ರದೊಳಗೆ, ಕ್ಷಿಪಣಿ ಕ್ಷೇತ್ರದೊಳಗೆ ಏನು ಸಾಧನೆ ಮಾಡ್ಯಾರಲ್ಲ, ಅದನ್ನ ಬಿಟ್ಟರೆ ಆ ಕ್ಷೇತ್ರದೊಳಗೆ ಹಂಗೆ ಸಾಧನೆ ಮಾಡಿದವರು ಸತೀಶ್ ರೆಡ್ಡಿ. ಯಾಕಂದ್ರೆ ಅವ್ರು ನಾವು ಮಿಸೈಲ್ ಮ್ಯಾನ್ ಅಂತ ಕರಿತೀವಿ. ಕಲಾಂ ಅವ್ರನ್ನ ಏನ್ ಮಾಡ್ತೀವಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ನಾವ್ ಏನಂತ ಕರಿತೀವಿ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹಾಗಾಗಿ ಇವ್ರನ್ನ ಜೂನಿಯರ್ ಕಲಾಂ ಅಂತ ಯಾಕೆ ಕರಿತೀವಿ ಅಂದ್ರೆ, ಕಲಾಂ ಅವ್ರ ರೀತಿನ ಸಾಧನೆಯನ್ನ ಈಗ ಮಾಡಿದವ್ರು ಯಾರು ಅಂದ್ರೆ ಸತೀಶ್ ರೆಡ್ಡಿ ಅವರು. ಅದಕ್ಕಾಗಿ ಅವ್ರನ್ನ ನೆಕ್ಸ್ಟ್ ಜನರೇಷನ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯಲಾಗ್ತದೆ. ಓಕೆ, ಇಷ್ಟು ನಿಮ್ಗೆ ಏನಿರಲಿ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಿರಲಿ.